ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. IPL 2024 ಆಕ್ಷನ್ನಲ್ಲಿ ನಮ್ಮ RCB ತಂಡವು ಈಗ ಮೊದಲನೇ ಪ್ಲೇಯರನ್ನು ಪರ್ಚೇಸ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಹಿಂದೆ ಪ್ಯಾಟ್ ಕಮಿನ್ಸ್ ಅವರ ವಿರುದ್ಧ ನಮ್ಮ RCB ತಂಡವು ಬರೋಬ್ಬರಿಯಾಗಿ 20 ಕೋಟಿವರೆಗೂ ಬಿಡ್ ಮಾಡಿತ್ತು. ಆದರೆ ಕೊನೆಯಲ್ಲಿ SRH ತಂಡವು ಅವರನ್ನು 20 ಕೋಟಿ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. ಆದರೆ ಈಗ ನಮ್ಮ RCB ತಂಡವು ಅಲ್ಸಾರಿ ಜೋಸೆಫ್ ಅವರನ್ನು ಜೋಶ್ ಹೇಸಲ್ವುಡ್ ಅವರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅಲ್ಸಾರಿ ಜೋಸೆಫ್ ಅವರು ಈ ಹಿಂದೆ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದರು. ಅದಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ತಂಡದಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಹಾಗಾಗಿ ನಮ್ಮ RCB ತಂಡವು ಡೆತ್ ಓವರ್ಸ್ನಲ್ಲಿ ಬೌಲಿಂಗ್ ಮಾಡಲು ಅವಶ್ಯಕತೆ ಇರುವ ಕಾರಣ ಈಗ RCB ಅಲ್ಸಾರಿ ಜೋಸೆಫ್ ಅವರನ್ನ ಬರೋಬ್ಬರಿಯಾಗಿ 11 ಕೋಟಿ 50 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ಗುಜರಾತ್ ಟೈಟನ್ಸ್ ಹಾಗೆಯೇ ಲಕ್ನೋ ಸೂಪರ್ ಜೆಂಟ್ಸ್ ತಂಡವು ಅಲ್ಸಾರಿ ಜೋಸೆಫ್ ಅವರ ಮೇಲೆ 6 ಕೋಟಿವರೆಗೂ ಬಿಡ್ ಮಾಡ್ತಾರೆ. ಅದಾದ ನಂತರ ನಮ್ಮ RCB ತಂಡವು 7ನೇ ಕೋಟಿಗೆ ಎಂಟ್ರಿ ಕೊಡ್ತಾರೆ. ಹಾಗೆಯೇ ಕೊನೆಯವರೆಗೂ RCB ಮತ್ತು ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ನಡುವೆ ಅಲ್ಸಾರಿ ಜೋಸೆಫ್ ಅವರನ್ನ ಬೈ ಮಾಡಲು ಫೈಟ್ ನಡೆಯುತ್ತದೆ. ಆದರೆ ಕೊನೆಯಲ್ಲಿ ನಮ್ಮ RCB ತಂಡವು ಅಲ್ಸಾರಿ ಜೋಸೆಫ್ ಅವರನ್ನ ಬೈ ಮಾಡಲು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ RCB ತಂಡವು ಮೊದಲನೇ ಪ್ಲೇಯರ್ ಆಗಿ ಈ ವರ್ಷ ಆಕ್ಷನ್ನಲ್ಲಿ ಅಲ್ಸಾರಿ ಜೋಸೆಫ್ ಅವರು 11 ಕೋಟಿ 50 ಲಕ್ಷಕ್ಕೆ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ತಂಡಕ್ಕೆ ಅಲ್ಸಾರಿ ಅವರು ಬಂದಿರುವುದು ನಿಮಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.